ಮೆಲ್ಕ ಮೆಲ್ಕ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಏತಕ್ಕಾಗಿ ಹೋರಾಟ. ರಾತ್ರಿ ನೀರಿಂದ ಸಮಸ್ಯೆ ಭಾಳ ಆಗೈತ್ರಿ ನಮ್ಗೆ. ಟ್ಯಾಂಕ್ ಬಿಳ್ಸ್ಯಾರ ರಾತ್ರಿ ಒಂದಕ್ಕೆ ಎರಡಕ್ಕೆ ಬಿಟ್ರೆ ನಮ್ಮ ಕೈಲ ತುಂಬಿ ರಗಡ ಆಗೈತಿ. ಒಬ್ಬಂಟಿಗೆ ನೈಬೇಕು, ನಮ್ಮ ಮನೆ ನಡಿಬೇಕು. ಹಿಂಗತ್ತೆ ಆದ್ರೆ ಏನ್ ಮಾಡ್ಬೇಕು ಹೇಳ್ರಿ ನಾವು? ಮಕ್ಳು ಮರಿ ಏನಾಗ್ಬೇಕು? ನಮ್ಮ ಚಟಿ ಬಿದ್ದು ನಮ್ಗೆ ಅನ್ಯಾಯ ಅನ್ಯಾಯ, ಬೇಕೇ ಬೇಕು, ನೀರು ಬೇಕು, ಬೇಕೇ ಬೇಕು, ನೀರು ಬೇಕು, ಎಲ್ಲಿವರೆಗೆ ಹೋರಾಟ, ನೀರಿನವರೆಗೂ ಹೋರಾಟ. ಎಲ್ಲಿವರೆಗೆ ಹೋರಾಟ. ನೀರು ಬಿಡಲ್ಲ ಅಂತ ಹೇಳಿ ನೀರು ಬಿಡೋದ್ರ ಈಗ ದುಡ್ದು ನಮಗೆ ಬರುತ್ತಾ ಈಗ ನಾವು ರಾತ್ರಿ ಎಲ್ಲ ನೀರು ತುಂಬ ಕೂದಪ್ಪ ತಾಯಿ ತಂದೆ ಮಾಡೋದು ನಾವು ಕಳೆದ 45 ಬಿಡ್ತೀವಿ. ಎಲ್ಲ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ. ಇವತ್ತು ಇದೇ 2 ವರ್ಷದಿಂದ ಯಾಕಿರಲಿಲ್ಲ? ಇದೇ 2 ವರ್ಷದಿಂದ ಯಾಕಿರಲಿಲ್ಲ? ಎಲ್ಲ ವಾಡಿಗೆ ನೀರು ಬರ್ತದೆ. ಏನಾದರೂ ಪಂಪ್ ಸೆಟ್ ಕೆಟ್ಟ ಅಥವಾ ಕರೆಂಟ್ ಬ್ರೇಕ್ ಡೌನ್ ಆದರೆ ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಹೋಗಿ ಅಲ್ಲಿ ಕುಂದಿರ್ತಿದ್ರು. ಅಧ್ಯಕ್ಷರು ಶೋಭಕ್ಕರು, ಲಕ್ಷ್ಮಣವರು, ಸೂರೇಶ, ಏಕಪಟ್ಟಿ ಇವರೆಲ್ಲರೂ ಸೇರಿ ಎಲ್ಲರೂ ಸೇರಿ ಅಲ್ಲಿ ಹೋಗಿ ಕುಂತು ರಿಪೇರಿ ಮಾಡಿಸ್ಬೇಕು. ಈಗ ಯಾರು ದಿಕ್ಕಿಲ್ಲ. ಇವತ್ತಿಗೆ ಯಾರು ದಿಕ್ಕಿಲ್ಲ. ಎಲ್ಲರೂ ಎಲ್ಲಿ ಮಕ್ಕಳಾಗ್ಯಾರಂದ್ರೆ ಎಲ್ಲಿ ಉಸಿಗಿನ ಅಡ್ಡೆ ಐತೆ ಅದನ್ನು ರೊಟ್ಟಿ ಮಾಡೋದು, ಎಲ್ಲಿ ಇಸ್ಪಟ್ ಅಡ್ಡೆ ಐತೆ ಅದನ್ನು ಚಾಲು ಮಾಡೋದು, ಎಲ್ಲಿ ಯಾವ ಔಷಧಿ ಬರ್ತಾನೆ ಅವನ ಹತ್ರ ಕಮಿಷನ್ ಕಿತ್ಕೊಳೋದು, ಜೂಜಾಟಗಳಿಗೆ. ಇನ್ನೇನು ಈಗ IPL ಅಂತ ಬಂದೈತೆ. ಇನ್ನು IPL ದಲ್ಲಿ ಇನ್ನು ಏಸ್ ಹುಡುಗರು ಇದಾಗ್ತಾವ ಗೊತ್ತಿಲ್ಲ, ಆಹುತಿ ಆಗ್ತಾವ ಗೊತ್ತಿಲ್ಲ. ಈಗಾಗಲೇ ಸಾಕಷ್ಟು ಆಹುತಿಗಳು ಈ ನಗರದಲ್ಲಿ ಆಗಿದೆ. IPL 2 IPL ಅದಾವ. ಇಂಡಿಯನ್ ಪ್ರೀಮಿಯರ್ ಲೀಗ್, ಇಲ್ಕಲ್ ಪ್ರೀಮಿಯರ್ ಲೀಗ್ ಅಂತ. ಇಲ್ಕಲ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯಾವ, ಇಂಡಿಯನ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯಾವ. ಆ ಅದೇ ಒಂದು ವರ್ಗ ಬೈದ್ರೆ ಒಂದು ವರ್ಗ ನೆನೆಸ್ತಂತ. ಒಂದು ವರ್ಗ ನೀವೆಲ್ಲ ಸಾರ್ವಜನಿಕರು ಬೈತೀರಿ, ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಬೈತೀರಿ. ಆದರೆ ಇನ್ನೊಂದು ವರ್ಗ ನೆನೆಸುತ್ತ ಅವ್ರನ್ನ. ಯಾರನ್ನ? ಈ ಕ್ಷೇತ್ರ ಶಾಸಕರನ್ನ, ಪೊಲೀಸರನ್ನ, ಕಮಿಷನರ್ನ ನೆನೆಸುತ್ತ. ಏನಂತ ನೆನೆಸುತ್ತ? ಜೂಜಾಟದವರು, ಗೋಸಿ ಬರೆಯೋರು, ಇಸ್ಪಟ್ ಆಡ್ಸೋರು, ಉಸುಳು ಲೂಟಿ ಮಾಡೋರು, ಏನು ಹಾಡು ಆಗಲೇ ಪೊಲೀಸರ ಮುಂದೆನ ಬೈಕು, ಮೋಟ್ರ, ಕಾರು ಕಳು ಮಾಡೋರು, ಮನೆ ದರೋಡಿ ಮಾಡೋರು. ಎಷ್ಟು ಕಳುವಿನ ಪ್ರಕರಣ ಆಗ್ಯಾವ ಈ ನಗರದಲ್ಲಿ? ಪೊಲೀಸರನ್ನು ಕತ್ತಿ ಕಾಯಕ್ಕೆ ಹೋಗ್ತಿದ್ದಾರ? ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಬರೀ ಶಾಸಕನ ಮನೆ ಮುಂದೆ ಏನು ಸುತ್ತಾಕದ ಅಷ್ಟಾಗಿದೆ ವಿನಃ ಇವತ್ತವರೆಗೂ ಸಾರ್ವಜನಿಕವಾಗಿ ಬಂದಂಥ ದೂರುಗಳನ್ನು ಯಾವುದನ್ನು ಭೇದಿಸಿಲ್ಲ. ಯಾವ ಕಳವಾದ ಕಳ್ಳರನ್ನ ಹಿಡಿದಿಲ್ಲ, ಸಿಕ್ಕ ಕಳ್ಳರನ್ನು ಬಿಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಈಗಾಗಲೇ ಇನ್ನೊಂದು ಈ ನಗರದಲ್ಲಿ ಏನದು ಡ್ರಗ್ಸ್ ಮಾಫಿಯಾ ಮತ್ತೆ ಈಗ ಅದು ಶುರುವಾಗೈತೆ. ಗಾಂಜಾ ಮತ್ತೇನೋ ಏನೇನೋ ಬೇರೆ ಬೇರೆ ಬರ್ತಾವ. ಚಮಚದ ಕಾಸಿ ಸಿಗರೇಟ್ ಹುಡುಗರು ಹಾಳಾಗ್ತಾ ಇದ್ದಾವೆ. ಇವತ್ತು ಚಿಕ್ಕ ಚಿಕ್ಕ
18 ವರ್ಷಕ್ಕಿಂತ ಸಣ್ಣ ಮಕ್ಕಳನ್ನು ಕೂಡ ಹಾಳಾಗ್ತಾ ಇದ್ದಾವೆ. ಗಾಂಜಾ ಸಿಗ್ತಾ ಇದೆ ಅಂತ, ಡ್ರಗ್ಸ್ ಮಾಫಿಯಾ ನಡೆದಿದೆ. ಡ್ರಗ್ಸ್ ಇದ್ದವ್ರನ್ನ ಹಿಡಿಯೋದು ಮತ್ತೆ ಬಿಡೋದು, ದುಡ್ಡು ವಸೂಲು ಮಾಡೋದು ಬಿಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸದಾರಿ ಏನಿಲ್ಲ ಇವಾಗ. ಆ ಪರಿಸ್ಥಿತಿ ನಿರ್ಮಾಣ ಆಗೈತೆ ಇಳಕಲ್ ನಗರದಲ್ಲಿ, ವಿಶೇಷವಾಗಿ ಇಳಕಲ್ ನಗರದ ಹೇಳ್ತಾ ಇರೋದು. ಆದ್ದರಿಂದ ಎಲ್ಲವನ್ನ ಧಿಕ್ಕರಿಸಿ ನೀವೆಲ್ಲ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಮಕ್ಕಳನ್ನ ಭಾಳ ಹುಷಾರಾಗಿ ಇಟ್ಕೊಳ್ರಿ ದಯವಿಟ್ಟು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಯಾವ್ಯಾವ ಚಟಕ್ಕೆ ಬಲಿ ಹಾಕ್ತಾರೋ, ಎಷ್ಟೊತ್ತಾಗಿ ಎಲ್ಲಿ ಹೊರಗೆ ಸಾಲ ಮಾಡಿ ಬರ್ತಾರೋ ದೇವರೇ ಬಲ್ಲ ಅಂತ ಒಂದು ಪರಿಸ್ಥಿತಿ ಐತೆ. ಆದ್ದರಿಂದ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಸರಿಯಾಗಿ ಇಟ್ಕೋಬೇಕಾದ್ರೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಮಗ ಇರಲಿ ಮಗಳಿರಲಿ, ಯಾರಾದರೂ ಸರಿಯಾಗಿ ಶಾಲೆಗೆ ಹೋದವರು, ಕಾಲೇಜಿಗೆ ಹೋದವರು ಟೈಮ್ ಸರಿಯಾಗಿ ಹೋದ್ರೆ ಇಲ್ಲ, ಟೈಮ್ ಸರಿಯಾಗಿ ಬಂದರೆ ಇಲ್ಲ, ಅವ್ರೇನು ಹೋಮ್ವರ್ಕ್ ಮಾಡಿದ್ರೆ ಇಲ್ಲ, ಅವನ್ನೆಲ್ಲ ನೋಡ್ಕೊಳ್ಬೇಕಾಗಿದ್ದು. ನಿಮ್ಮ ಮಕ್ಕಳ ಭವಿಷ್ಯನ ಉಜ್ವಲ ಮಾಡಬೇಕಾಗಿದ್ದು ಪೋಷಕರದು ಅನ್ನೋ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಗರದಲ್ಲಿ ನಾನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೆಬಿ ಹತ್ರ ಇದ್ದಂಥ ಒಂದು ನೀರಿನ ಟ್ಯಾಂಕು ಅದು ಬಿದ್ದೋಯ್ತು. ಬಿದ್ದೋದ್ರಿಂದ ಮತ್ತೊಂದು ಹೊಸದು ಕಟ್ಟಬೇಕು ಅನ್ನೋದು ಉದ್ದೇಶದಿಂದ 15 ಲಕ್ಷ ಲೀಟರ್ ಓವರ್ ಹೆಡ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಒಂದು ಕಾರ್ನರ್ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಆ ಒಂದು ಟ್ಯಾಂಕ್ ಅನ್ನು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು 60-70 ಲಕ್ಷ ಕಾಮಗಾರಿ ಸಂಪೂರ್ಣಗೊಂಡது. ಕೊಂಡ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಕಾಶ್ಯಪ್ಪನವರು ಬಂದ ಮೇಲೆ ಬಂದ್ ಮಾಡಿದ್ರು. ಅವರು ಅವರ ಮತ್ತು ಚೇಲಾಗಳು ಯಾತಕ್ಕೆ ಬಂದ್ ಮಾಡಿದ್ರು? ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು, ಅಥವಾ ಆ ಟ್ಯಾಂಕ್ ಆದ್ರೆ ಈ ಭಾಗದ ಜನರ ನೀರಿನ ಬವಣೆ ನೀಗುತ್ತಾ ದೊಡ್ಡನಗೌಡರ ಹೆಸರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ. ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದೆ ಅಂತ ನಾನು ಹೇಳಿಕ್ ಬಯಸ್ತಿಲ್ಲ. ಸುಮ್ಮನೆ ಯಾಕೆ ಬಂದ್ ಮಾಡುದು? ಇವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ, ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ. ನಗರಸಭೆ ಎಸ್ಕಾಂ ಅಮೌಂಟ್ ಅಲ್ಲಿ ಇದ್ದಂತ ಅಮೌಂಟ್ ಅನ್ನ ಇವತ್ತು ಇಳಕಲ್ ನಗರಕ್ಕೆ ಸದ್ಬಳಕೆ ಮಾಡಬೇಕಂತ ನೀವು ಕಟ್ಟಿರತಕ್ಕಂತ ನೀರಿನ ತೆರಿಗೆ ಹಣದಲ್ಲಿ ಅದನ್ನ ಕಟ್ತಾ ಇದ್ದೇವೆ. ನೀವೇನು ಕಟ್ಟಿದಿರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮೀಟರ್ ಬಂದ್ಗಳಿಗೆ, ಅದೇ ಹಣದವನ್ನ ಮುನ್ಸಿಪಾಲಿಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದ್ದೇ ಆದಂತ ಒಂದು ಸಪರೇಟ್ ಅಕೌಂಟ್ ಇರ್ತ, ಅದನ್ನಿಟ್ಟು ಆ ಹಣವನ್ನ ಮಂಜೂರು ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ದೀವಿ. ಟೆಂಡರ್ ಆಗಿತ್ತು, ಕಾಮಗಾರಿ ಆಗಿತ್ತು. 60-70 ಲಕ್ಷ ರೂಪಾಯಿ ಕೆಲಸ ಆಗ್ಯದ, ಫೌಂಡೇಶನ್ ಮುಗಿದದ. ಇನ್ನೇನು ಮುಂದೆ ಪಿಲ್ಲರ್ ತಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು. ಇಷ್ಟರೊಳಗ ಅವರ ಶಾಸಕರ ಬೆಂಬಲಿಗರು ಮತ್ತು ಅಧಿಕಾರಿಗಳು, ಶಾಸಕರ ಬಾಲಬುಡಕೆ ಆಗಿರ್ತಕ್ಕಂಥ ಅಧಿಕಾರಿಗಳು, ಈ ನಗರಸಭೆ ಕಮಿಷನರ್ ಇರ್ಬೋದು, ಇನ್ನುಳಿದ ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಸೇರಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ಧಿಕ್ಕಾರವನ್ನು ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಧಿಕ್ಕಾರ 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 ಧಿಕ್ಕಾರ. ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ಮಾತೇತ್ರಿ ಬರೀ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಓಡಾಡ್ಬೇಡ್ರಿ, ಅಂಬೇಡ್ಕರ್ ಅವರ ಆಶಯದಂತೆ ಕೆಲಸ ಮಾಡಿ ಅಂತ ಹೇಳಿದ್ರು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ರಿ, ಜನರಿಗೆ ಸೇವೆ ಮಾಡ್ರಿ, ಅದೆಲ್ಲ ಬಿಟ್ಟು ನೀವು ಬರೀ ಬುಕ್ಕ ಹಿಡ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅವರು ಒಳಗಿನ ಮನಸ್ಸಿನ ಏನು ಇದಿರುತ್ತಲ್ಲ, ಅದು ತಾನಾಗಿ ಹೊರಗೆ ಬಂದ್ಬಿಟ್ಟಿದೆ. ತಾನಾಗಿ ಹೊರಗೆ ಬಂದದ. ಅವ್ರ ಮನಸ್ಸಿಗೆ ಏನೈತೆ ಅನ್ನೋದು ಗೊತ್ತಾಯ್ತು. ಕಾಂಗ್ರೆಸ್ನವ್ರ ಮನಸ್ಸಿಗ ಸಂವಿಧಾನವನ್ನ ಬದಲಾವಣೆ ಮಾಡಲು ಹೊರಟಂತ ಈ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಆದ್ದರಿಂದ ಇವತ್ತು ಈ ಒಂದು ನೀರಿನ ಸಮಸ್ಯೆ
ಬಗೆಹರಿಸ್ತಾ ಇದ್ರೆ ಬೇರೆ ಕಡೆ ಕಟ್ತಾರಂತೆ. ಬೇರೆ ಕಡೆ ಎಲ್ಲಿ ಕಟ್ತಾರಪ್ಪ? ನಿಮ್ಮ ಮನೆ ಬರ್ಗೆ ದುಡ್ಡನ್ನೇ ಇಲ್ಲ. ಇದ್ದದ್ದು ದುಡ್ಡು ಸಾಕ್ಷಿ ಮಾಡಿಕೊಟ್ಟಿದ್ದನ ಕಟ್ಟಕ್ಕಾಗೋದು. ನಿಮ್ಮ ಕಮಿಷನ್ ದಂಧೆಗೋಸ್ಕರ ದುರುದ್ದೇಶ ಅದು ಕಟ್ಟಿದ್ರೆ ದೊಡ್ಡ ನೋಡಿಗೆ ಹೆಸರು ಬರ್ತಾ ಇಲ್ಲ ಅಂದ್ರೆ ಈ ಭಾಗದ ಜನ ಸ್ವಲ್ಪ ಅವ್ರಿಗೆ ತೊಂದರೆ ಕೊಡಬೇಕು. 4ನೇ ವಾರ್ಡು 5ನೇ ವಾರ್ಡು 3ನೇ ವಾರ್ಡು ಇರೋದಿತ್ತು ನಮ್ಗೆ ಎದುರದರ ಅವರಿಗೆ. ಆದ್ದರಿಂದ ಈ ಒಂದು ದುರುದ್ದೇಶದ ರಾಜಕಾರಣವನ್ನು ಈ ಕ್ಷೇತ್ರದ ಶಾಸಕ ಮಾಡ್ತಾ ಇದ್ದಾನೆ. ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾವಾಗ ಇದನ್ನು 24/7 24 ತಾಸು ನೀರು ಬಂದಿದ್ದು ಯಾಕಮ್ಮ ತಾಯಿ ಕರೆ ಹೇಳ್ರಿ ನೀವು ಬರ್ತಿದ್ದಿಲ್ಲ ಬಂದ್ರೆ ಇದೇ 2 ವರ್ಷ ನೀರು ಯಾಕಿಲ್ಲ? ಇದೇ 2 ವರ್ಷದ ನೀರು ಬರ್ತಿದ್ದು ಈ ಕಾಂಗ್ರೆಸ್ ಪಕ್ಷ ಈ ಶಾಸಕ ಆಯ್ಕೆಯಾಗಿ ಬಂದ್ಮೇಲೆ ಯಾಕೆ ಬರ್ತಾ ಇಲ್ಲ? ಯಾಕೆ ಬಂದಾಯ್ತು ವಿಚಾರ ಮಾಡ್ಬೇಕಲ್ಲ. ಇವತ್ತು ನಮ್ಮ 3 ಗಂಟೆಗೆ 2 ಗಂಟೆ ನೀರು ಚಾಲು ಮಾಡ್ತಾರೆ, ಚಿನ್ನಿಗೆ ಬರುತ್ತಂತ. ಆಮೇಲೆ ಬೆಳಗ್ಗೆ 4, 5, 6 ಬಂದ್ ಆಗುತ್ತೆ. ಅದು ಮತ್ತೆ